ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ ವೀಕ್ಷಕರೇ, ಕಳೆದ ಬಾರಿ ಕೆಮ್ಮಣ್ಣು ಸುಂದರಿ ಸಂಡೂರು ತಾಲೂಕಿನಲ್ಲಿನ ಹಲವು ವಿಶೇಷತೆಗಳ ಬಗ್ಗೆ ವಿಡಿಯೋಗಳನ್ನು ನೋಡಿದ್ದೀರಿ. ಅದರಲ್ಲಿ ಒಂದು ಕಂಪಿಲರಾಯನು ಆಡಳಿತ ನಡೆಸಿದ್ದ ರಾಮಗಢದಲ್ಲಿನ ಕೋಟೆಯನ್ನು ನೋಡಿದ್ದೀರಿ ಅಲ್ವಾ? ಅದೇ ರೀತಿ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರಿಂದ ನಿರ್ಮಿತಗೊಂಡ ಬೃಹತ್ತಾದ ಕೋಟೆಯೊಂದು ಇದೀಗ ಜನವಸತಿಯಾಗಿದೆ. ಹೆಸರಿಗಷ್ಟೇ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಎಂಬ ನಾಮಫಲಕ ಕಾಣುತ್ತದೆಯಾದರೂ ನಿಜಕ್ಕೂ ಕೋಟೆಯ ದುಸ್ಥಿತಿ ನೋಡಲಾಗದು. ಅದೇನೇ ಇರಲಿ, ಈ ಕೋಟೆಯ ಇತಿಹಾಸವನ್ನ ಕೇಳಿದರೆ ಮೈ ರೋಮಾಂಚನಕಾರಿಯಾಗುವುದು. ಇತಿಹಾಸ ಸೃಷ್ಟಿಸಬೇಕಾದರೆ ಇತಿಹಾಸ ಅರಿತಿರಬೇಕು ಎಂಬ ಮಾತಿದೆ. ಪುರಾತನ ಕಾಲದ ಇತಿಹಾಸವನ್ನ ಆ ಕಾಲದಲ್ಲಿ ಕಟ್ಟಿದ ದೇವಾಲಯ, ಕೋಟೆ, ಸ್ಮಾರಕಗಳು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸಿಕೊಡ್ತವೆ. ಹೀಗೆ ಇತಿಹಾಸದ ಕುರುಹಾಗಿ ಉಳಿದಿರುವ ಸಂಡೂರು ತಾಲೂಕಿನ ಕೃಷ್ಣಾನಗರದ ಐತಿಹಾಸಿಕ ಕೋಟೆಯು ಒಂದು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೃಷ್ಣನಗರ ಕೋಟೆಯು ಈ ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ನಾವು ಈಗ ಕಾಲಾಯನ ಮಾಡಿ ಗತಕಾಲಕ್ಕೆ ಪ್ರಯಾಣಿಸುವ ಮೂಲಕ ಕೃಷ್ಣನಗರದ ಐತಿಹಾಸಿಕ ಕೋಟೆಗೆ ಭೇಟಿ ನೀಡಿ ಅಲ್ಲಿನ ಮಹತ್ವದ ಇತಿಹಾಸ ತಿಳಿಯೋಣ ಬನ್ನಿ. ಕೃಷ್ಣನಗರವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರು, ಮರಾಠರು ಮತ್ತು ಹೈದರಾಲಿ ಸೇರಿದಂತೆ ವಿವಿಧ ರಾಜವಂಶಗಳು ಆಳಿದರಲ್ಲದೆ ಈ ಕೋಟೆಯು ಅನೇಕ ಧೀರ ಯೋಧರ ಮತ್ತು ಸೇನಾಧಿಕಾರಿಗಳ ನೆಲೆಯಾಗಿತ್ತು ಎಂಬುದು ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಕೋಟೆಯ ನಿರ್ಮಾಣ ನೋಡುವುದಾದರೆ ಕೋಟೆಯು ಕಠಿಣವಾದ ಗ್ರಾನೈಟ್ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ಈ ಕೋಟೆಯಲ್ಲಿ ದೇವಸ್ಥಾನ ಮತ್ತು ಮಸೀದಿಗಳನ್ನ ಸಹ ಹೊಂದಿದೆ. ಕೋಟೆಯು ಭೂಗತ ಮಾರ್ಗಗಳು, ರಹಸ್ಯ ಕೋಣೆಗಳು ಮತ್ತು ಕಾವಲು ಗೋಪುರಗಳಂತಹ ಅನೇಕ ವಿಶಿಷ್ಟ ವ್ಯವಸ್ಥೆಗಳನ್ನ ಹೊಂದಿದೆ. ಕೋಟೆಯು ಸುತ್ತಮುತ್ತಲಿನ ಭೂದೃಶ್ಯದ ಅದ್ಭುತ ನೋಟಗಳನ್ನ ಸಹ ನೀಡುತ್ತದೆ. ಇದು ಯುದ್ಧ ತಂತ್ರದ ಮಿಲಿಟರಿ ಭದ್ರಕೋಟೆಯಾಗಿ ಕಾರ್ಯನಿರ್ವಹಿಸಿತು ಮತ್ತು ಆಕ್ರಮಣಕಾರಿ ಸೈನ್ಯದಿಂದ ರಾಜ್ಯವನ್ನ ರಕ್ಷಿಸಲು ಬಳಸಲ್ಪಟ್ಟಿತ್ತು. ಸಂಡೂರು ಕೋಟೆಯು ಅನೇಕ ಯುದ್ಧಗಳ ತಾಣವಾಗಿತ್ತು. ಈ ಕೋಟೆಯು ಅನೇಕ ರಾಜವಂಶಗಳ ಪಾಳೆಗಾರರ ಆಳ್ವಿಕೆಯನ್ನ ಹಾಗೂ ಅನೇಕ ಯುದ್ಧ, ಹೋರಾಟ, ಸವಾಲು, ಸಂಕ್ಷೋಭೆಯ ಸಂದರ್ಭಗಳನ್ನ ಎದುರಿಸಿ ನಿಂತಿದೆ. ಕಾಲದ ಹರಿವಿನೊಂದಿಗೆ ಜೀರ್ಣವಾಗುತ್ತಿದ್ದರೂ ಕೋಟೆಯು ಇನ್ನು ಎತ್ತರವಾಗಿ ನಿಂತಿದೆ. ಇದು ಅದನ್ನ ನಿರ್ಮಿಸಿದ ಜನರ ಶಕ್ತಿ, ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ. ಕೃಷ್ಣನಗರ ಸಂಡೂರಿಗೆ ಹೊಂದಿಕೊಂಡಿದ್ದು ಸಂಡೂರಿನಿಂದ ಬಳ್ಳಾರಿಗೆ ಹೋಗುವ ಮಾರ್ಗದಲ್ಲಿ ಈ ಗ್ರಾಮವಿದೆ. ಇದರ ಆಗ್ನೇಯಕ್ಕೆ ದೋಣೆಮಲೈ ಎನ್ಎಂಡಿಸಿ ಇದೆ. ಇಲ್ಲಿ ಖನಿಜ ಸಂಪತ್ತು ಹೇರಳವಾಗಿ ದೊರೆಯುತ್ತಿದೆ. ಇದರ ಪೂರ್ವಕ್ಕೆ ಇರುವುದೇ ಕೃಷ್ಣನಗರ ಗ್ರಾಮ. ಇನ್ನು ಈ ಕೋಟೆಯ ಇತಿಹಾಸ ನೋಡುವುದಾದ್ರೆ ಹೈದರನು ಕ್ರಿಸ್ತ ಶಕ 1767ರಿಂದ 69ರಲ್ಲಿ ನಡೆದ ಮೊದಲ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರ ಪ್ರದೇಶಗಳನ್ನ ಗೆದ್ದುಕೊಳ್ಳುತ್ತಾ ಮದ್ರಾಸಿನವರೆಗೆ ರಾಜ್ಯವನ್ನ ವಿಸ್ತರಿಸುತ್ತಾನೆ. ಮಾಧವರಾವ್ ಪೇಶ್ವಾ ಮರಣ ಹೊಂದಿದ ನಂತರ ಮರಾಠರಲ್ಲಿ ಅರಾಜಕತೆಯುಂಟಾಗಿದ್ದು ಆ ಸಮಯವನ್ನ ಸಾಧಿಸಿ ಹೈದರನು ಸಂಡೂರನ್ನ ಗೆದ್ದುಕೊಂಡನು. ಕ್ರಿಸ್ತ ಶಕ 1776ರಲ್ಲಿ ಕೃಷ್ಣನಗರದ ಕೋಟೆ ನಿರ್ಮಾಣದ ಕಾರ್ಯವನ್ನ ಹೈದರಾಲಿಯು ಆರಂಭಿಸಿದನು ಎಂದು ಹೇಳಲಾಗುತ್ತಿದೆ. ಇನ್ನು ಗೆದ್ದ ರಾಜ್ಯಗಳ ಸಂರಕ್ಷಣೆಗಾಗಿ ಅಪಾರ ಮದ್ದುಗುಂಡುಗಳನ್ನ ಸಂಗ್ರಹಿಸಿಡಲೆಂದೇ ಕೃಷ್ಣನಗರ ಕೋಟೆಯಲ್ಲಿ ಪ್ರತ್ಯೇಕವಾದ 5 ಮದ್ದುಗುಂಡಿನ ಉಗ್ರಾಣಗಳನ್ನ ನಿರ್ಮಿಸಿದ್ದಾನೆ. ನಂತರದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಮಧ್ಯದಲ್ಲಿಯೇ ಹೈದರನು ತೀರಿ ಹೋದನು. ನಂತರ ಅವನ ಪುತ್ರನಾದ ಟಿಪ್ಪು ಸುಲ್ತಾನನು ಕೃಷ್ಣನಗರ ಕೋಟೆಯ ನಿರ್ಮಾಣವನ್ನ ಪೂರ್ಣಗೊಳಿಸಿದ್ದಾನೆ ಎನ್ನಲಾಗಿದೆ. ಕೃಷ್ಣನಗರ ಕೋಟೆಯ ನಿರ್ಮಾಣವನ್ನ ಹೈದರಾಲಿ ಆರಂಭಿಸಿ ಆತನ ಮಗ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದ ಎಂದು ಹೇಳಲಾಗುತ್ತದೆ. ಬಾಗಿಲಿನ ಚೌಕಟ್ಟಿನಲ್ಲಿ ಒಂದು ಜೋಡಿ ಇಳಿಬೀಳುವ ಹೂವುಗಳಿವೆ. ವಿಜಯನಗರ ಮತ್ತು ಹೊಯ್ಸಳ ವಾಸ್ತುಶೈಲಿಯ ವೈಶಿಷ್ಟ್ಯತೆ ಇಲ್ಲಿ ಕಾಣಬಹುದು. ಬಾಗಿಲಿನ ಚೌಕಟ್ಟಿನಲ್ಲಿ
ಸೂರ್ಯ ಮತ್ತು ಚಂದ್ರರನ್ನ ನೋಡಬಹುದಾಗಿದೆ. ಇವುಗಳನ್ನ ನೋಡಿದ್ರೆ ಈ ಕೋಟೆಯನ್ನ ಮೂಲತಃ ಹಿಂದೂ ರಾಜನು ನಿರ್ಮಿಸಿರಬಹುದೇನೋ ಎಂಬ ಪ್ರಶ್ನೆಗಳು ಕೂಡ ಮೂಡುತ್ತವೆ. ಸಂಡೂರಿನ ಕೃಷ್ಣನಗರ ಕೋಟೆಯನ್ನ 1722ಕ್ಕಿಂತ ಮುಂಚೆಯೇ ಸ್ಥಳೀಯ ಪಾಳೆಗಾರ ಶಿವಪ್ಪ ನಾಯಕ ಎಂಬುವವನು ನಿರ್ಮಿಸಿದ್ದ. ಆ ಕೋಟೆಯನ್ನೇ ಹೈದರ್ ಅಲಿ ತನ್ನ ವಶ ಮಾಡಿಕೊಂಡು ವಿಸ್ತರಿಸಿದ ಎಂದು ಹೇಳಲಾಗುತ್ತದೆ. ಕೋಟೆಯ ಗೋಡೆಯ ಮೇಲೆ ಸುತ್ತಲೂ ಒಟ್ಟು 19 ಕೊತ್ತಳಗಳನ್ನ ನಿರ್ಮಿಸಲಾಗಿದೆ. ಈಶಾನ್ಯ ದಿಕ್ಕಿನ ಕೊತ್ತಳದ ಹೊರಗೋಡೆಯ ಕಲ್ಲಿನಲ್ಲಿ ಆಂಜನೇಯನ ಉಬ್ಬು ಶಿಲ್ಪವಿದೆ. ಈ ಕೊತ್ತಳಗಳ ಗೋಡೆಗಳಲ್ಲಿ ಬಂದೂಕು ಕಿಂಡಿಗಳು ಮತ್ತು ತೋಪಿಗಾಗಿ ಬಿಟ್ಟ ಸಂದಿಗಳಿವೆ. ಕೊತ್ತಳದ ಮೇಲಿಂದ ಕೋಟೆಯ ದೃಶ್ಯ ಪರಿಪೂರ್ಣವಾಗಿ ಕಂಡುಬರುತ್ತದೆ. ಇನ್ನು ಕೋಟೆಗೆ ಬಳಸಿದ ಇಟ್ಟಿಗೆ ಮತ್ತು ಗಾರೆ ಗುಣಮಟ್ಟದ್ದಾಗಿರುವುದರಿಂದ ಗಾಳಿ, ಮಳೆ, ಬಿಸಿಲಿಗೆ ನಲುಗದೆ ಉಳಿದು ಬಂದಿದೆ. ಸುಮಾರು 2 ಕಿಲೋಮೀಟರ್ ಸುತ್ತಳತೆಯ ಈ ಕೋಟೆಯ ಗೋಡೆ ಸುಮಾರು 20 ರಿಂದ 30 ಅಡಿ ಎತ್ತರವಾಗಿದ್ದು, ಒಳ ಆವರಣಕ್ಕೆ ಸುಲಭವಾಗಿ ಪ್ರವೇಶಿಸದಂತೆ ಕೋಟೆ ಸಂರಕ್ಷಣೆ ನೀಡುವಂತೆ ನಿರ್ಮಾಣ ಮಾಡಿರುವುದನ್ನ ನೋಡಿದ್ರೆ ಈ ಪ್ರದೇಶವು ಸೇನಾ ನೆಲೆ ಅಥವಾ ಖಜಾನೆಯಾಗಿರಬಹುದು ಅನಿಸುತ್ತದೆ. ಸುಮಾರು 200 ರಿಂದ 250 ವರ್ಷಗಳ ಇತಿಹಾಸವಿರುವ ಈ ಕೋಟೆಯು ಕ್ರಮೇಣ ಅವಸಾನದ ಅಂಚಿಗೆ ತಲುಪುತ್ತಿದ್ದು, ಇದರ ರಕ್ಷಣೆಗೆ ಮಾತ್ರ ಯಾರು ಮುಂದಾಗುತ್ತಿಲ್ಲದಿರುವುದು ವಿಷಾದದ ಸಂಗತಿ. ಇನ್ನೊಂದೆಡೆ ಕೋಟೆಯ ಮೇಲೆ ಗಿಡ ಗಂಟೆ ಹಾಗೂ ದೊಡ್ಡ ಮರಗಳು ಬೆಳೆದು ಮತ್ತಷ್ಟು ಶಿಥಿಲಗೊಳಿಸುತ್ತಿವೆ. ಕೋಟೆಯ ಒಳಗಡೆ ಕೃಷ್ಣನಗರ ಗ್ರಾಮಸ್ಥರ ವಾಸವಿದ್ದು, ಸಾರ್ವಜನಿಕ ಶೌಚಾಲಯಕ್ಕೂ ಇದೇ ಕೋಟೆಯನ್ನ ಬಳಸಲಾಗ್ತಿದೆ ಎಂಬುದು ಕಹಿ ಸತ್ಯ. ಸರ್ಕಾರದ ಪ್ರಾಚ್ಯ ವಸ್ತು ಇಲಾಖೆಯವರು ಈ ಕೋಟೆಯ ಮುಂದೆ ಸಂರಕ್ಷಿತ ಸ್ಮಾರಕ ಅಂತ ಬೋರ್ಡ್ ಹಾಕಿರುವುದನ್ನ ಬಿಟ್ರೆ ಮತ್ತೆ ಏನನ್ನೂ ಇಲ್ಲಿ ಮಾಡಿಲ್ಲ. ಎಂತಹ ಸುಯೋಜಿತ ಸುಭದ್ರ ಕೋಟೆಯ ಉಳಿವಿಗೆ ಅವರಿಂದ ಕಿಂಚಿತ್ ಪ್ರಯತ್ನವೂ ನಡೆದಂತೆ ಕಾಣುತ್ತಿಲ್ಲವಾಗಿರುವುದು ದುರಾದೃಷ್ಟವೇ ಸರಿ. ಬರೀ ಗಣಿಗಾರಿಕೆಗೆ ಹೆಸರು ಪಡೆದ ಸಂಡೂರಿನಲ್ಲಿಯೂ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಕೋಟೆ ಕೊತ್ತಲೆಗಳು ಇಂದಿಗೂ ಭದ್ರವಾಗಿದ್ದು, ಅಲ್ಲಿ ಸಾವಿರಾರು ಜನರಿಗೆ ವಾಸಿಸಲು ಅನುಕೂಲವಾಗಿದೆಯಾದರೂ ಸರ್ಕಾರದವರು ಸ್ವಲ್ಪ ಗಮನ ಹರಿಸಿ ಕೋಟೆಯ ಅಭಿವೃದ್ಧಿ ಮಾಡಿದರೆ ಐತಿಹ್ಯ ಹಾಗೆ ಮುಂದುವರಿಯುತ್ತದೆ ಎಂಬುದನ್ನು ಹೇಳುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.